ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಸೊ ಈ ಹಿಂದೆ ನಾನು ಉತ್ತರ ಸಹಿತ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಿಮಗೆ ಕೊಟ್ಟೆ ಅಲ್ವಾ? ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 2 ಅಂಕದ ಪ್ರಶ್ನೆಗಳು, ಅದು ಗದ್ಯ, ಪದ್ಯ, ದೀರ್ಘಗದ್ಯ ಎಲ್ಲದರಲ್ಲೂ ಇಂಪಾರ್ಟೆಂಟ್ ಕೊಟ್ಟಿದ್ದೆ. ಆದರೆ ಇವಾಗ ನೀವೇನು ಕೇಳ್ತಿದ್ದೀರಿ, ಸಂದರ್ಭ ಇಂಪಾರ್ಟೆಂಟ್ ಯಾವುದು ಓದಬೇಕು ಅಂತ ಕೇಳ್ತಾ ಇದ್ದೀರಿ. ಟೈಮ್ ತುಂಬ ಶಾರ್ಟೇಜ್ ಇರೋದ್ರಿಂದ ಯಾವ ರೀತಿ ಓದಬೇಕು ಅನ್ನೋ ಕ್ಯಾಲ್ಕುಲೇಷನ್ನ ಮಾಡಿ ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಬಟ್ ನೀವು ಓದ್ಕೊಳ್ಬೇಕು. ಕ್ವಶನ್ ಯಾವುದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ, ಉಳಿದಿರೋದಕ್ಕೆ ನೀವು ರೆಡಿ ಆಗಬೇಕಾಗತ್ತೆ. ಯಾಕಂತ ಹೇಳಿದರೆ ಯಾವ ಒಂದು ಪಾಠದಲ್ಲಿ ಅಥವಾ ಯಾವ ಒಂದು ಪದ್ಯದಲ್ಲಿ ಸಂದರ್ಭಗಳು ಬರುತ್ತೆ ಅಂತ ನೀವು ಫಸ್ಟು ಗೊತ್ತಾಗಬೇಕು. ನಿಮಗೆ ಗೊತ್ತಾದ ನಂತರ ಆಯ್ಕೆ ಬರೆಯೋದಂತೂ ಈಸಿ ಆಗುತ್ತೆ ಅಲ್ವಾ? ಹಾಗಾಗಿ ಅದು ಯಾವ ಪದ್ಯ ಯಾವ ಗದ್ಯದ್ದು ಅಂತ ಗೊತ್ತಿರಬೇಕು. ಫಸ್ಟ್ ಇವಾಗ ನಾನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ, ಓಕೆನಾ, ಇಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಕೇಳುವಂತಹ ಸಂದರ್ಭದ ಪ್ರಶ್ನೆಗಳು ಯಾವುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಗದ್ಯ ಭಾಗದಲ್ಲಿ ಟೋಟಲ್ ಆಗಿ ಅವರು 3 ಪ್ರಶ್ನೆಗಳನ್ನು ಕೇಳ್ತಾರೆ, ಅಂದರೆ 3 ಸಂದರ್ಭವನ್ನು ಕೇಳ್ತಾರೆ. ಅದರಲ್ಲಿ ನೀವು ಯಾವುದಾದ್ರೂ ನಿಮಗೆ ಗೊತ್ತಿರುವಂಥ ಒಂದು ಸಂದರ್ಭವನ್ನು ಆಯ್ಕೆ ಮಾಡಿ, ಅದು ಈ ಒಂದು ಪಾಯಿಂಟು ಅಥವಾ ಈ ಒಂದು ಪ್ರಶ್ನೆ ಯಾವ ಒಂದು ಗದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಯಾವ ಸಂದರ್ಭದಲ್ಲಿ ಈ ಒಂದು ವಿಷಯ ನಡೆದಿದೆ, ಹಾಗೂ ಇದರ ಸ್ವಾರಸ್ಯವನ್ನು ಬರಿಬೇಕಾಗತ್ತೆ. ಇಲ್ಲಿ ಅವರು ಗದ್ಯ 1 ಮುಟ್ಟಿಸಿಕೊಂಡವನು, ಹಾಗೂ ಗದ್ಯ 2 ವಾಲ್ಪರೈ ಅಂದರೆ ಅಭಿವೃದ್ಧಿ ತಂದ ದುರಂತ, ಗದ್ಯ 7 ತಿರುಳ್ಗನ್ನಡದ ಬೆಳ್ನುಡಿ. ಇಲ್ಲಿಂದ 3 ಸಂದರ್ಭವನ್ನು ತೆಗೆದಿದ್ದಾರೆ ಒಂದನೇ ಪೇಪರಲ್ಲಿ. ಇನ್ನೊಂದು ಪೇಪರಲ್ಲಿ ಗದ್ಯ 2 ಅಂತ ಹೇಳಿದ್ರೆ ವಾಲ್ಪರೈ, ನೆಕ್ಸ್ಟು ಗದ್ಯ 3 ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಗದ್ಯ 7 ಸೇಮ್ ಇವಾಗ ಹೇಳಿದ್ನಲ್ಲ ತಿರುಳ್ಗನ್ನಡದ ಬೆಳ್ನುಡಿ, ಅಲ್ಲಿಂದ ಒಂದು ಪ್ರಶ್ನೆಯನ್ನು ತೆಗೆದಿದ್ದಾರೆ. ಅದೇ ರೀತಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಗದ್ಯ 2 ಈಗ ಆಲ್ರೆಡಿ ಏನು ರಿಪೀಟ್ ಆಗಿದೆ ಅದೇ ಪ್ರಶ್ನೆ, ಗದ್ಯ 2 ವಾಲ್ಪರೈ, ಗದ್ಯ 3 ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ನೆಕ್ಸ್ಟ್ ಗದ್ಯ 7 ತಿರುಳ್ಗನ್ನಡದ ಬೆಳ್ನುಡಿ. ಇವಾಗ ನಿಮಗೆ ಗೊತ್ತಾಯಿತು ಯಾವ ಒಂದು ಗದ್ಯದಿಂದ ಸಂದರ್ಭ ಬರುತ್ತೆ ಅಂತ. ವೆರಿ ಇಂಪಾರ್ಟೆಂಟು ವಾಲ್ಪರೈ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ತಿರುಳ್ಗನ್ನಡದ ಬೆಳ್ನುಡಿ ಇದೆ. ನೀವೇನು ಮಾಡಿ ಅಂತ ಹೇಳಿದ್ರೆ ವಾಲ್ಪರೆಯಲ್ಲಿ ಬರುವಂತಹ ಎಲ್ಲ ಸಂದರ್ಭದ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ವಾಲ್ಪರೆಯಲ್ಲಿ ಬರುವಂತಹ ಸಂದರ್ಭದ ಪ್ರಶ್ನೆಗಳು ಟೋಟಲ್ ಆಗಿ 5 ಪ್ರಶ್ನೆಗಳಿದೆ, ಅಂದರೆ 5 ಟಾಪಿಕ್ ಇದೆ. ಆ 5 ಟಾಪಿಕ್ನ ನೀವು ನೋಡ್ಕೊಳ್ಬೇಕು. 3 ಟಾಪಿಕ್ ಇಲ್ಲೇ ಇದೆ, ಹೌದಾ? ಇನ್ನು 2 ಯಾವುದಿದೆ, ಇದರಲ್ಲಿರುವಂತಹ 3, ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 3 ಸಂದರ್ಭ, ಅದ್ರ ಜೊತೆಗೆ ಎಕ್ಸ್ಟ್ರಾ 2 ಕರೆಕ್ಟಾಗಿ ಒಂದು ಕಡೆ ಬರ್ಕೊಳ್ಳಿ, ಹೇಳ್ತೀನಿ. ಒಂದು, ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ, ಒಂದು ಸಂದರ್ಭ. ಎರಡನೇದು, ಅದು ಅವರು ಆವರೆಗೂ ನೋಡಿರದ ಪ್ರಾಣಿ, ಎರಡನೇದು. ಮೂರನೇದು, ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು, ಇದೆಲ್ಲ ಮಾಡೆಲ್ ಪೇಪರಲ್ಲೇ ಬಂದಿದೆ. 4ನೇದು, ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಕೊನೆ 5ನೇ ಸಂದರ್ಭ, ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಈ ಪ್ರಶ್ನೆ ಕೂಡ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೇ ಬಂದಿದೆ. ಒಂದು, ಅದು ಅವರು ಆವರೆಗೂ ನೋಡಿರದ ಪ್ರಾಣಿ ಸಂದರ್ಭ ಇಲ್ಲಿ ಕೇಳಿದ್ದಾರೆ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅದು ಕೂಡ ಇಲ್ಲಿ ಕೇಳಿದ್ದಾರೆ. ಅದು ಬಿಟ್ಟು ಇನ್ನೊಂದು ಪೇಪರಲ್ಲಿ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಒಂದು ಅರ್ಥ ಮಾಡ್ಕೊಳ್ಳಿ, 3 ಪ್ರಶ್ನೆಯಲ್ಲಿ ನೀವು ಒಂದೇ ಸಂದರ್ಭ ಅಟೆಂಡ್ ಮಾಡಬೇಕಲ್ವಾ? ಸೊ ಅಲ್ಲಿಗೆ ವಾಲ್ಪರೆಯಲ್ಲಿ ಬರುವಂತಹ 5 ಟಾಪಿಕ್ ನೋಡ್ಕೊಳ್ಬೇಕು. ಈ 3 ಮಾಡೆಲ್ ಪೇಪರ್ ನಿಮ್ಮ ಹತ್ರ ಇರುತ್ತೆ. ಎಕ್ಸ್ಟ್ರಾ 2 ಯಾವ್ದು ಹೇಳಿದೆ ಅದನ್ನು ಕರೆಕ್ಟಾಗಿ ಬರ್ಕೊಳ್ಳಿ. ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ, ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ, ಇದು 2 ಜೊತೆಗೆ ಮಾಡೆಲ್ ಪೇಪರಲ್ಲಿರೋ 3. ಹಾಗಾದರೆ ಆಯ್ಕೆ ಹೇಗೆ ಬರಿಬೇಕು ಅಂತ ಹೇಳಿದ್ರೆ, ಅಲ್ಲಿ ಕೊಟ್ಟಿರುವಂಥ ಟಾಪಿಕ್ನ ಬರ್ಕೊಳ್ಳಿ. ಆಯ್ಕೆ ಅಂತ ಬರ್ಕೊಂಡು ಈ ಪ್ರಸ್ತುತ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಬರೆದಿರುವ ಜೀವಜಾಲ ಕೃತಿಯಿಂದ ಆರಿಸಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ನಿಮಗಿಷ್ಟು ನೆನಪಿರಲಿಲ್ಲ ಬರೀಲಿಕ್ಕೆ ಅಂತ ಹೇಳಿದ್ರೆ, ನೀವು ಕೆ ಪುಟ್ಟಸ್ವಾಮಿ ಬರೆದಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀರಿ. ಸೊ ಕೆಲವೊಂದು ಅಭಿವೃದ್ಧಿಗಳಿಂದ ವಾಲ್ಪರೆಯಲ್ಲಿ ಏನೇನಾಯಿತು ಅನ್ನುವಂತಹ ಒಂದು ವಿಷಯವನ್ನು ನಾವು ಗದ್ಯವನ್ನು ಓದಿರ್ತೀವಿ. ಒಂದು ಸಲ ಟೈಮ್ ಮಾಡಿಕೊಂಡು ಆ ಗದ್ಯವನ್ನು ಓದಿ, ಯಾವುದೇ ಸಂದರ್ಭ ಕೊಟ್ಟರು 5ರಲ್ಲಿ ನೀವು ಒಂದು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಅಲ್ಲಿಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಗದ್ಯ 2ರಲ್ಲಿ ಸಂದರ್ಭ ಬಂದಿರೋದ್ರಿಂದ ವಾಲ್ಪರೈ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೀನಿ.
ಗದ್ಯ 7 ಕೂಡ 3 ಕಡೆನೂ ಇದೆ. ನಿಮಗೇನಾದರೂ ತಿರುಳ್ಗನ್ನಡದ ಬೆಳ್ನುಡಿ ಈ ಗದ್ಯನೇ ಈಸಿ ಇದೆ, ಓದ್ಕೊಳ್ಬಹುದು ಅನಿಸಿದ್ರೆ ಅದರಲ್ಲಿ ಬರುವ ಎಲ್ಲ ಸಂದರ್ಭಗಳನ್ನು ನೋಡ್ಕೊಳ್ಳಿ ಮಕ್ಕಳೇ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಪದ್ಯ ಭಾಗ 3 ಪ್ರಶ್ನೆಯನ್ನು ಕೇಳ್ತಾರೆ. ಯಾವ 2 ಪದ್ಯವನ್ನು ಓದ್ಕೊಳ್ಬೇಕು ಸಂದರ್ಭಕ್ಕೆ ಅನ್ನೋದನ್ನು ಹೇಳ್ತೀನಿ. ನೆಕ್ಸ್ಟು ದೀರ್ಘ ಗದ್ಯವಂತೂ ನಿಮಗೆ ಗೊತ್ತೇ ಇದೆ, ಕೃಷ್ಣೇಗೌಡನ ಆನೆ, ಅದು ಕರೆಕ್ಟಾಗಿ ಓದ್ಕೊಳ್ಬೇಕು. ಓಕೆ ಅಲ್ಲ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.